ಈಗ ತಿರುಪತಿಗಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು ಎಲ್ಲೂ ಕೂಡ ಡ್ರಾಪ್ ತಗೊಂಡಿಲ್ಲ. ತಿರುಪತಿ ಟೈಮಲ್ಲಿ ನಾನು ನೈಟ್ ಅಲ್ಲಿ ಒಂದು 12-1 ಗಂಟೆ ಆಡೋ ಟೈಮಲ್ಲಿ ಲಾರಿ ಡ್ರಾಪ್ ತಗೊಂಡಿದ್ದೀನಿ. ಒಂದು 10-12 ಕಿಲೋಮೀಟರ್ ಡ್ರಾಪ್ ತಗೊಂಡಿದ್ದೀನಿ. ಇಲ್ಲ ನಾನು ಸರ್ ನೈಟ್ ಸರ್ 1 ಗಂಟೆ ಯಾರು ಇಲ್ಲ, ಫುಲ್ ಕತ್ಲೆ ಐತೆ, ಏನ್ ಮಾಡ್ಲಿ, ಒಬ್ಬರೇ ಇರೋದು, ನಾವು ಒಬ್ಬನೇ ಹೋಗಿದ್ದು, ಚೆನ್ನೂನ ಹೋಗಿದ್ದೀನಿ. ನಾನು ಒಪ್ಕೊಂಡ್ಬಿಡ್ತೀನಿ, ನಂಗೆ ನಾಟಕ ಮಾಡಕ್ ಬರಲ್ಲ ಸರ್. 10 ಕಿಲೋಮೀಟರ್ ಒಂದು ಲೈಟ್ ಇಲ್ಲ ಸರ್, ಹೆಂಗ್ ಹೋಗ್ತೀರಾ ಸರ್ ನೀವು? ಅಲ್ಲಿ ಹೇಳ್ತಾರೆ ಹುಲಿ ಬರುತ್ತೆ, ಸಿಂಹ ಬರುತ್ತೆ ಅಂತ. ಭಯ ಆಗಲ್ವಾ? ನಂದು ಜೀವನೇ ಅಲ್ವಾ? ನಾನು ಬದುಕಿದ್ರೆ ನಾಳೆ ಇನ್ನೊಂದು ಕಂಟೆಂಟ್ ಮಾಡ್ತೀನಿ. ನಾನೇ ಹೋಗ್ಬಿಟ್ರೆ ತಗೊಂಡಿದ್ದೀನಿ 10 ಕಿಲೋಮೀಟರ್ ಡ್ರಾಪ್. ಅಲ್ಲಿ ತಗೊಂಡಿದ್ರ ಒಂದ್ ಕಡೆ ಅಷ್ಟೇ ತಗೊಂಡಿದ್ದ. ಧರ್ಮಸ್ಥಳ ಅಂತೂ ನಾನು ಮಂಜುನಾಥ ಸ್ವಾಮಿ ನೋಡ್ತಾನೆ, ನಾನು ಏನೇ ಸುಳ್ಳು ಆಡ್ಲಿ ಏನೇ ತಪ್ಪು ಮಾಡ್ಲಿ ಆ ದೇವ್ರು ಒಬ್ಬ ನೋಡ್ತಾನೆ. ನನ್ನ ಮನಸ್ಸಿನಿಂದ ಹೋಗ್ತೀನಿ, ಸ್ವಚ್ಛ ಮನಸ್ಸಿಂದ ಹೋಗಿರೋದು. ನಾನು ಒಳ್ಳೇದು ಥಾಟ್ ಇಟ್ಕೊಂಡು ಹೋಗಿರೋದು. ಈ ಕಬ್ಜಾ IPL ಟೈಮಲ್ಲಿ ಏನ್ ಮಾಡ್ಬೇಕು ಬಿಟಾಕಿ, ಈ ಟೈಮಲ್ಲಿ ಮಾತಾಡಿ ನೀವು. ಸರ್ ಈ ಕಬ್ಜಾನ ಮ್ಯಾಟ್ರ್ ಯಾಕೆ ಮಾಡ್ತಾರೆ ಸರ್? ಈ ಕಬ್ಜಾನ ಇಷ್ಟು ದೊಡ್ಡದ ಯಾಕೆ ಮಾಡ್ತಾವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ನೀವೇ. ಸಿಂಪಲ್, ಇಲ್ಲಿ ಏನೋ ನಡೀತಾ ಇದೆ, ಪೇಮೆಂಟ್ ಬರ್ತಾ ಇದೆ, ರಿಸೀವ್ ಆಗ್ತಾ ಇದೆ, ಅದಕ್ಕೆ ಮಾಡ್ತಾವ್ರೆ. ಅಂದ್ರೆ ನಿಮ್ ಪ್ರಕಾರ ವಿರುದ್ಧ ಮಾಡೋರು ಎಲ್ಲರಿಗೂ ಪೇಮೆಂಟ್ ಬಂದಿದೆ? ಕೆಲವೊಬ್ಬರಿಗೆ, ಎಲ್ರಿಗೂ ಅನ್ವಯ ಆಗಲ್ಲ ಸರ್. ನಾನು ಮೊನ್ನೆ ಇಂಟರ್ವ್ಯೂ ಅದೇ ಹೇಳಿದೆ, ಎಲ್ಲರಿಗೂ ಬಂದಿಲ್ಲ, ಕೆಲವೊಬ್ರಿಗೆ ಬಂದಿದೆ, ಕೆಲವ್ರಿಗೆ ಖಂಡಿತ ಪೇಮೆಂಟ್ ಆಗಿದೆ. ಇಲ್ಲಾಂದ್ರೆ ಮಾತಾಡಲ್ಲ. ಅದಕ್ಕೆ ಸಮಯ ಬರುತ್ತೆ, ಉತ್ತರ ಸಿಗುತ್ತೆ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ನೀವು ಎಷ್ಟೇ ನಾಟಕ ಮಾಡಿದ್ರು ತುಂಬಾ ದಿನ ನಡೆಯಲ್ಲ. ನಾನು ಎಷ್ಟೇ ದಿನ ನಾಟಕ ಮಾಡಿದ್ರು ನಾನು ತುಂಬಾ ದಿನ ನಡೆಯಲ್ಲ. ಒಂದಿನ ಸತ್ಯ ಮೇಲ್ಗಡೆ ಬಂದೇ ಬರುತ್ತೆ. ಯಾರು ಕರೆಕ್ಟು ಯಾರು ಸುಳ್ಳು ಅಂತ ನಿಮ್ಗೆ ಗೊತ್ತಾಗುತ್ತೆ. ವೇಟ್ ಮಾಡಿ. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ, ಈಗ ಇಷ್ಟೊಂದೆಲ್ಲ ಕೆಲವೊಂದೆಲ್ಲ ನಿಮ್ ಇದ್ರಲ್ಲಿ ವಿಡಿಯೋಗಳಿದಾವೆ, ಅಂದ್ರೆ ಹೆಣ್ಮಕ್ಳು ಅಂದ್ರೆ ಲೇಡೀಸ್ ನೋಡ್ತಾರೆ, ಅಸಹ್ಯ ಆಗುತ್ತೆ, ಅಥವಾ ನಿಮ್ ಮನೆಯವರು ಅಥವಾ ಅಕ್ಕ ತಂಗಿರ ಜೊತೆ ಬೆಳೆದಿದ್ದಾನೆ ಅನ್ನೋ ಒಂದು ಮಾತು ಕೂಡ ಬಂದಿದೆ. ಹೌದು ಸರ್. ನಾನು ನೋಡಿ ಸರ್, ನಾನು ಒಂದು ಕಂಟೆಂಟ್ ಬರುತ್ತೆ ಅಂದ್ರೆ ನಾನು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಲ್ಲ. ನಾನು ಒಂದು ಕಂಟೆಂಟ್ ಬಂತು ಮೈಂಡ್ಗೆ, ನಾನು ಮಾಡ್ಬೇಕು ಅಂತ ಮಾಡ್ತೀನಿ ಸರ್. ಅದು ಥಿಂಕ್ ಮಾಡ್ತಾ ಕೂತ್ರೆ ಅದು ಆಗದೇ ಇಲ್ಲ, ಮಾಡಕ್ ಆಗದೇ ಇಲ್ಲ ನಮ್ಮ ಕೈಯಿಂದ. ಇವಾಗ ಹಂಗ ಉಪೇಂದ್ರ ಹಂಗ್ ಥಿಂಕ್ ಮಾಡಿದ್ರೆ ಸಿನಿಮಾ ಸಿನಿಮಾ ತೆಗಿತಾನೆ ಇರಲಿಲ್ಲ ಅನ್ಸುತ್ತೆ. ಅವರು ಯಾಕೆ ತೆಗೆದ್ರು ಸರ್? ಅದು ಅವ್ರ ಪರ್ಸ್ಪೆಕ್ಟಿವ್ ಸರ್, ಪಾಯಿಂಟ್ ಆಫ್ ವ್ಯೂ ನೋಡೋರು ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಸರ್. 90% ಜನ ಎಂಜಾಯ್ ಮಾಡ್ತಾರೆ, 1% ಜನ ಎಲ್ಲೋ ಅದು ಚೆನ್ನಾಗಿ ಮಾಡಿಲ್ಲ, ಬ್ಯಾಡು, ನೋಡಕ್ ಆಗಲ್ಲ ಅಂತಾರೆ. ಅದು ನಾವ್ ಯಾಕೆ ಇದ್ ಮಾಡೋಣ, ಜಡ್ಜ್ ಯಾಕೆ ಮಾಡೋಣ? ನಾವು ಆಡಿಯನ್ಸ್ ಯಾವತ್ತೂ ಜಡ್ಜ್ ಮಾಡಿಲ್ಲ ಸರ್. ನಾನು ಅವ್ರು ಏನ್ ಎಂಜಾಯ್ ಮಾಡಿದ್ರೆ ನಾನು ಕೊಟ್ಟಿದ್ದೀನಿ, ಇದು ಮಾತ್ರ ಖಂಡಿತ. ಈಗ ಒಂದು ಪರ್ಸನಲ್ ಕ್ವಶನ್ ಕೇಳ್ತೀನಿ. ಏನಂದ್ರೆ, ಈಗ ನೀವು ಇಷ್ಟೆಲ್ಲ ವಿಡಿಯೋ ಮಾಡ್ತೀರಾ, ಅದ್ರಲ್ಲಿ ಯಾರೋ ಒಂದು ಕೇಳಿದ ನೆನಪು ನನಗೆ, ಇದೀ ವಿಡಿಯೋಸ್ಗಳನ್ನ ನಿಮ್ಮ ಅಕ್ಕ ತಂಗಿ ನೋಡಿಲ್ವಾ, ನಿಮ್ಮ ಮನೆಯವ್ರು ನೋಡಿಲ್ವಾ, ನಿಮ್ಮ ಅಮ್ಮ ನೋಡಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ನಮ್ಮಮ್ಮ ನಮ್ಮಪ್ಪ ನನಗೆ ಅವರು ವಿಡಿಯೋಸ್ಗಳೇ ನೋಡಲ್ಲ. ಖಂಡಿತ ನೋಡಿದ್ರೆ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ. ನೋಡಿದ್ರೆ ರಿಯಾಕ್ಷನ್ ಹೆಂಗಿತ್ತು ಗೊತ್ತಿಲ್ಲ. ಮುಗಿಬೋದು ಮಕ್ಕೆ, ಇಲ್ಲ ಏನೋ ಮಾಡ್ತಾನೆ ಅನ್ಬೋದು, ಏನ್ ಬೇಕಾದ್ರೆ ಅನ್ಬೋದು. ಬಟ್ ನಾನು ಏನ್ ಮಾಡ್ಬೇಕು ಅದು ಮಾಡೇ ಮಾಡ್ತೀನಿ. ಇದು ಮಾತ್ರ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನನಗೆ ಟೈಮ್ ಕೊಡಿ, ಎಂಡ್ ಆಫ್ ದ ಡೇ ಕಬ್ಜಾ ಏನಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಲಾಸ್ಟಿಗೆ ಏನೇ ಮಾಡಿರ್ಲಿ ಅದು ಒಂದು ಒಳ್ಳೆ ಥಾಟ್ ಇಟ್ಕೊಂಡೆ ಮಾಡಿರ್ತೀನಿ ತಿಳಿದೀನಿ. ಇಷ್ಟೊಂದೆಲ್ಲ ಆಗ್ತಾಯಿದೆ ಧರ್ಮಸ್ಥಳದಲ್ಲಿ, ಈ ರೀತಿನೂ ಕೂಡ ಆಯ್ತು. ಮನೆಗೆ ಏನಾದ್ರು ತಲುಪಿದ್ಯಾ? ತಲುಪಿದ್ರು. ಏನಂದ್ರು? ಅಳ್ತಿದ್ರು ಫೋನ್ ಹಾಕಿ, ಯಾಕೆ ಬೇಕು ನಿಮ್ಗೆ ಅಂತ. ತುಂಬಾ ಹತ್ರು, ಎಮೋಷನಲ್ ಆದ್ರು. ಬೇಡ, ಒಬ್ಬನೇ ಮಗ ಇದೆಯಾ, ಹಂಗೆ ಹಿಂಗೆ ಅಂತಂದ್ರು. ತುಂಬಾ ಎಮೋಷನಲ್ ಆಗಿದ್ರು. ಇನ್ನೊಂದ್ಸಲ ಧರ್ಮಸ್ಥಳ ನೀನು ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ಮೊನ್ನೆ ಅಮಾವಾಸ್ಯೆ ಇತ್ತಲ್ಲ, ಗಂಡು ಪೂಜೆ ಮಾಡ್ತಾರಲ್ಲ, ಅವತ್ತೇ ಫೋನ್ ಹಾಕಿದ್ರು, ನಾನು ಸತ್ತೋಗ್ಬಿಡ್ತೀನಿ ಅಂತಾನು ಅಂದ್ರು.